ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಳ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರಲ್ಲ, ಅದೇ ವಿಷಯವಾಗಿ ಅಶೋಕ್ ಕೂಡ ಮಾತನಾಡಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಅರ್ಥಪೂರ್ಣವಾಗಿಲ್ಲ. ಡಿ.ಕೆ.ಶಿ ಮೊದಲು ಯಾವ ಧರ್ಮ ಕಾಪಾಡ್ತೀನಿ ಅನ್ನೋದನ್ನ ಬಹಿರಂಗಪಡಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಕುಕ್ಕರ್ ಬಾಂಬ್ ಹಾಕಿದವ್ರನ್ನ ಬ್ರದರ್ ಅಂತ ಅವರು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು ಅವತ್ತು. ಅದಾದ ನಂತರದಲ್ಲಿ ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ಡಿ.ಕೆ.ಶಿಗೆ ಡಬಲ್ ಸ್ಟ್ಯಾಂಡ್ ಬೇಡ, ಒಂದು ನಿಲುವಿರಲಿ, ಅದು ಯಾವುದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬಹಿರಂಗಪಡಿಸ್ಲಿ ಅಂತ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಮಂಡ್ಯಕ್ಕೆ ಹೋಗಿ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರಲ್ಲ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಮಂಡ್ಯದವರು ಛತ್ರಿಗಳು ಅಂತ ಅಂದ್ರು. ಅದರಲ್ಲೇ ಅರ್ಥ ಆಗತ್ತೆ ಅವರು ಯಾವ ಸಂದರ್ಭಕ್ಕೆ ಹೇಗೆ ತಿರುಗಿಕೊಳ್ತಾರೆ ಅಂತ. ಪಾಕಿಸ್ತಾನ, ಬಾಂಗ್ಲಾ, ಕುಕ್ಕರ್ ಬಾಂಬ್ ಹಾಕಿದವರ ಅಭಿಮಾನಿ ಡಿ.ಕೆ. ಶಿವಕುಮಾರ್ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಅವ್ರು ಫಸ್ಟು ಯಾವ ಧರ್ಮ ಅಂತ ಡಿಕ್ಲೇರ್ ಮಾಡಲಿ. ಅವರು ಧರ್ಮ, ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ನನ್ನ ಬ್ರದರ್ ಅಂದರು. ಅವನ ಅಣ್ಣ ಆದರೆ ನಾವೆಲ್ಲ ಏನು, ಯಾರನ್ನ ಒಬ್ಬನ್ನ ಅಣ್ಣ ತಮ್ಮ ಅನ್ಬೋದಪ್ಪ. ನಾವು ಎಲ್ಲರನ್ನೂ ಅಣ್ಣ ತಮ್ಮ ಅನ್ನೋಕ್ಕಾಗ್ತೈತ? ಅವರು ಈ ಮುಸ್ಲಿಮಾನರ ಓಲೈಕೆಯನ್ನು ಮಾಡೋದು, ವೋಟ್ಗೋಸ್ಕರ ಹಿಂದೂಗಳಿಗೆ ಕಾಲಿಡಿಯುವಂಥದ್ದು, ಇದನ್ನು ಬಿಡಬೇಕು. ಅವರು ಈ ಡಬಲ್ ಗೇಮನ್ನು ಬಿಡಬೇಕು. ಇಲ್ಲ ಅವ್ರ ಪರ ಅಂತ ಹೇಳಬೇಕು, ಇಲ್ಲ ಇವ್ರ ಪರ ಅಂತ, ಯಾವುದನ್ನ ಒಂದು ಸ್ಟ್ಯಾಂಡರ್ಡ್, ಒಂದು ನಿಲುವು ಇರಬೇಕು.